ಪಾಸ್ಕ ಕಾಲದ 6ನೆಯ ಸೋಮವಾರ. ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ತೌರದಲ್ಲಿ ಹಡಗು ಹತ್ತಿ ಸಮುದ್ರಕ್ಕೆ ನೇರವಾಗಿ ಪ್ರಯಾಣ ಮಾಡಿದೆವು. ಮಾರನೆಯ ದಿನ ನೆಯಪೋಲನನ್ನು ತಲುಪಿ ಅಲ್ಲಿಂದ ಮೆಕೆದೋನಿಯದ ಪ್ರಮುಖ ಪಟ್ಟಣವಾದ ಫಿಲಿಪಿಗೆ ಬಂದೆವು. ಇದು ರೋಮಿನ ವಸಾಹತು. ಇಲ್ಲಿ ಕೆಲವು ದಿನಗಳನ್ನು ಕಳೆದೆವು. ಪಟ್ಟಣದ ಹೊರಗಿರುವ ನದಿ ತೀರದ ಬಳಿ ಯಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಭಾವಿಸಿ ಸಬ್ಬತ್ ದಿನ ಅಲ್ಲಿಗೆ ಹೋದೆವು. ನಾವು ಕುಳಿತುಕೊಂಡು ಅಲ್ಲಿ ಸೇರಿದ ಮಹಿಳೆಯರೊಡನೆ ಸಂಭಾಷಿಸಿದೆವು. ನಮ್ಮ ಬೋಧನೆಯನ್ನು ಕೇಳಿದ್ದೇ ಆ ಮಹಿಳೆಯರಲ್ಲಿ ಲಿಡಿಯಾ ಎಂಬುವಳು ಒಬ್ಬಳು. ಈಕೆ ಧ್ರುವತೇರ ಎಂಬ ಊರಿನವಳು, ಬಟ್ಟೆ ಪೀತಾಂಬರ ವ್ಯಾಪಾರಿ ಹಾಗೂ ದೈವಭಕ್ತೆ. ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನು ತೆರೆದರು. ಅಂತೆಯೇ ತನ್ನ ಮನೆಯವರ ಸಮೇತ ದೀಕ್ಷಾಸ್ಥಾನವನ್ನು ಪಡೆದಳು. ಅನಂತರ ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಮನೆಗೆ ಬಂದು ತಂಗಿರಿ ಎಂದು ನಮ್ಮನ್ನು ಒತ್ತಾಯಪೂರ್ವಕವಾಗಿ ಆಹ್ವಾನಿಸಿದಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು. ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು. ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ. ಆತನನ್ನು ಭಜಿಸಲಿ ತಮ್ಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ. ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ. ಇದು ಭಕ್ತರೆಲ್ಲರಿಗೆ ಗೌರವವನ್ನು ತರಲಿ. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತೇಸು ಯಾತನೆಯನ್ನು ಅನುಭವಿಸಿ ಸತ್ತು 3ನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಮತ್ತು ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು. ಅಲ್ಲೆಲೂಯ. ಯೌವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ. ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಅಷ್ಟೇ ಅಲ್ಲ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿಕೊಟ್ಟನೆಂದು ಭಾವಿಸುವ ಕಾಲ ಬರಲಿದೆ. ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅಂತ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮ್ಮನ್ನು ಮೊದಲೇ ಎಚ್ಚರಿಸಿದ್ದೇನೆಂದು ನೀವು ನೆನೆಸಿಕೊಳ್ಳುವಂತೆ ಇದನ್ನು ಹೇಳುತ್ತಿದ್ದೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸ್ವರ್ಗದ
ಶಕ್ತಿಯೇ ನನ್ನಲ್ಲಿ ಜೀವಿಸಬಾ ಹೃದಯದಿ ನೆಲೆಸಬಾ ನನ್ನಲ್ಲಿ ಜೀವಿಸಬಾ ಹೃದಯದಿ ನೆಲೆಸಬಾ ಆತ್ಮನೇ 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 ಪವಿತ್ರಾತ್ಮನೇ ಆತ್ಮನೇ 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 ಪವಿತ್ರಾತ್ಮನೇ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ ಮಳೆ ನೀರ ಹನಿಗಳಂತೆ ಕೃಪೆಗಳ ಸುರಿಸಬಾ ನೀರಿನ ಬುಕ್ಕೆಯಂತೆ ಪ್ರೀತಿಯ ಚಿಮ್ಮಿಸಬಾ ಮಳೆ ನೀರ ಹನಿಗಳಂತೆ ಕೃಪೆಗಳ ಸುರಿಸಬಾ ನೀರಿನ ಬುಕ್ಕೆಯಂತೆ ಪ್ರೀತಿಯ ಚಿಮ್ಮಿಸಬಾ ಸಾಗರದ ಅಲೆಗಳಂತೆ ಶಾಂತಿಯ ಹಬ್ಬಿಸಬಾ ಸಾಗರದ ಅಲೆಗಳಂತೆ ಶಾಂತಿಯ ಹಬ್ಬಿಸಬಾ ಸತ್ಯದ ಆತ್ಮನೇ ಶಕ್ತಿಯ ಆತ್ಮನೇ ಸತ್ಯದ ಆತ್ಮನೇ ಶಕ್ತಿಯ ಆತ್ಮನೇ 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 ಪವಿತ್ರಾತ್ಮನೇ ಆತ್ಮನೇ 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 ಪವಿತ್ರಾತ್ಮನೇ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ ಬೆಂಕಿಯ ಜ್ವಾಲೆಯಾಗಿ ಪಾಪವ ದಹಿಸಲು ಬಾ ಮಿನುಗುವ ತಾರೆಯಾಗಿ ಬಾಳನು ಬೆಳಗಿಸಬಾ ಬೆಂಕಿಯ ಜ್ವಾಲೆಯಾಗಿ ಪಾಪವ ದಹಿಸಲು ಬಾ ಮಿನುಗುವ ತಾರೆಯಾಗಿ ಬಾಳನು ಬೆಳಗಿಸಬಾ ಸ್ವರ್ಗದ ದ್ವಾರ ತೆರೆದು ರಕ್ಷಣೆಯ ನೀಡಬಾ ಸ್ವರ್ಗದ ದ್ವಾರ ತೆರೆದು ರಕ್ಷಣೆಯ ನೀಡಬಾ ಜ್ಞಾನದ ಆತ್ಮನೇ ವರಗಳ ದಾತನೇ ಜ್ಞಾನದ ಆತ್ಮನೇ ವರಗಳ ದಾತನೇ ಆತ್ಮನೇ 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 ಪವಿತ್ರಾತ್ಮನೇ ಆತ್ಮನೇ 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 ಪವಿತ್ರಾತ್ಮನೇ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ ನನ್ನಲ್ಲಿ ನೆಲೆಸಬಾ ಬಾಳಲು ಸ್ಪರ್ಶಿಸಬಾ